ಓಕೆ. ಮತ್ತೆ ತಮಗೆಲ್ಲರಿಗೂ ನಮ್ಮ ಕ್ಲಾಸ್ನಲ್ಲಿ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ ಚಾಪ್ಟರ್ ನಂಬರ್ 5 ಮತ್ತು ಚಾಪ್ಟರ್ ನಂಬರ್ 6 ಎರಡೂ ಕಾಂಬಿನೇಷನ್ ಮಾಡಿ ನಾವು ಚಾಪ್ಟರನ್ನು ತಗೋತಾ ಇದ್ವಿ. ಯಾಕಂದರೆ ಈ ಚಾಪ್ಟರ್ ಸೆಲ್ ಡಿವಿಷನ್ ಇವತ್ತು ನಾವು ಡಿಸ್ಕಸ್ ಮಾಡೋದು ಯಾವುದಪ್ಪ ಅಂದರೆ ಚಾಪ್ಟರು ಸೆಲ್ ಡಿವಿಷನು, ಆಮೇಲೆ ಕ್ಯಾನ್ಸರ್ ಅಂತಕ್ಕಂಥ. ಆ್ಯಕ್ಚುಲಿ ಇದು ಸ್ಮಾಲ್ ಪಾಯಿಂಟ್ಸು, ಬಟ್ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಸ್ವಲ್ಪ ಲಾಂಗ್ ಆಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ನಾವು ಈ ಚಾಪ್ಟರ್ಗಳನ್ನು ಎರಡು ಮಿಕ್ಸಪ್ ಮಾಡಿ ತಮಗೆ ಕೊಡ್ತಾ ಇದ್ದೀವಿ ಅಷ್ಟೇ. ಓಕೆ. ಸೊ ಈ ಒಂದು ಚಾಪ್ಟರ್ದಲ್ಲಿ ಆಲ್ರೆಡಿ ನಾವು ನಿಮಗೆ ಚಾಪ್ಟರ್ ನಂಬರ್ 4ವರೆಗೂ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಲ್ರೆಡಿ ನಿಮಗೆ ಚಾಪ್ಟರ್ಗಳನ್ನು ನಾವು ನಿಮಗೆ ಸ್ಟಡಿಗೆ ಕೊಟ್ಟಿದ್ದೀವಿ. ವಿಶ್ಲೇಷಣೆ ಸಹಿತ ನಿಮಗೆ ಸ್ಟಡಿಗೆ ಅವುಗಳನ್ನೆಲ್ಲ ಕೊಟ್ಟಿದ್ದೀವಿ. ಇದೇ ಥರ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಚಾಪ್ಟರ್ ನಂಬರ್ 5 ಸೆಲ್ ಡಿವಿಷನ್ ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ದ ಬಗ್ಗೆ ನಾವು ಒಂದು ಚರ್ಚೆಯನ್ನು ಮಾಡೋರಿದ್ದೇವೆ. ಓಕೆ. ಸೊ ತಡ ಮಾಡಿದ್ರೆ ನಾವು ನಮ್ಮ ಪ್ರಶ್ನೆಗಳ ಕಡೆಗೆ ಹೋಗೋಣ, ಅದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ, ಕೋಶ ವಿಭಜನೆಯಲ್ಲಿ ಭಾಗವಹಿಸುವ ಸಸ್ಯ ಹಾರ್ಮೋನ್ಗಳು ಯಾವುವು ಅಂತ ಕೇಳ್ತಾರೆ. ಕೋಶ ವಿಭಜನೆ ಅಂದರೆ ಆ್ಯಕ್ಚುಲಿ ಇದನ್ನು ನಾವು ಸೆಲ್ ಡಿವಿಷನ್ ಅಂತ ಕರಿತೀವಿ. ಏನು? ಸೆಲ್ ಡಿವಿಷನ್ ಅಂತ ಕರಿತೀವಿ. ಸೊ ಈ ಸೆಲ್ ಡಿವಿಷನ್ನಲ್ಲಿ ಭಾಗವಹಿಸುವ ಸಸ್ಯ ಹಾರ್ಮೋನುಗಳು ಯಾವುವು ಅಂತ ಕೇಳ್ತಾರೆ. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ, ಎಥಿಲಿನ್ ಇದೆ, ಆಕ್ಸಿನ್ ಇದೆ, ಜಿಬೆರೆಲಿನ್ ಇದೆ, ಮತ್ತು 4ನೇದು ಸೈಟೋಕಿನಿನ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸೈಟೋಕಿನಿನ್ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಯಾಕಂದರೆ ಎಥಿಲಿನ್ನ ತೊಗೊಂಡ್ರೆ, ಎಥಿಲಿನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ತಮಗೆಲ್ಲ ಗೊತ್ತೇ ಇದೆ. ಕೃತ್ರಿಮ ರೀತಿಯ ಹಣ್ಣುಗಳನ್ನು ಪಕ್ವ ಮಾಡಲು ಇದನ್ನು ಯೂಸ್ ಮಾಡ್ತೀವಿ. ಎದಕ್ಕೆ ಯೂಸ್ ಮಾಡ್ತೀವಿ? ಕೃತ್ರಿಮ ರೀತಿಯಾಗಿ ಹಣ್ಣುಗಳನ್ನು ಪಕ್ವ ಮಾಡಲು ಇದನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬಾಳೆಹಣ್ಣು ಇರುತ್ತಲ್ವ, ಸೊ ಬಾಳೆಹಣ್ಣನ್ನು ನಾವು ಗಿಡದಿಂದ ಏನಾದರೂ ಕಟ್ ಮಾಡಿದ್ರೆ ಅದು ಹಣ್ಣಿರಲ್ಲ. ಅದನ್ನು ಒಂದೇ ರಾತ್ರಿಯಲ್ಲಿ ಹಣ್ಣು ಮಾಡಬೇಕಾದ್ರೆ ಈ ಇದ್ಲಿರ್ತಕ್ಕಂಥ ಕೆಮಿಕಲ್ನ ತೊಗೋಬೇಕು, ಅದನ್ನು ಇಂತಿಷ್ಟು ನೀರಿಗೆ ಇಂತಿಷ್ಟು ml ಹಾಕಬೇಕು ಅಂತ ಅದು ಕೊಟ್ಟಿರ್ತಾರೆ. ಸೊ ಅದರ ಪ್ರಕಾರ ತೊಗೊಂಡು ನಾವು ಬಾಳೆಹಣ್ಣುಗಳನ್ನು ಆ ಲಿಕ್ವಿಡ್ನಲ್ಲಿ ಮುಳುಗಿಸಿ ಹೊರಗೆ ತೆಗೆದು ಇಟ್ಟರೆ ಅದು ಹಣ್ಣಾಗುತ್ತೆ. ಸೊ ಅದನ್ನು ಏನಂತೀವಿ? ಕೃತ್ರಿಮ ರೀತಿಯಾಗಿ ಹಣ್ಣುಗಳನ್ನು ಪಕ್ವ ಮಾಡೋ ಸಲುವಾಗಿ ಅಂತ ಹೇಳ್ತೀವಿ. ಇನ್ನು ಈ ಆಕ್ಸಿನ್ನ ತೊಗೊಂಡ್ರೆ ಸೆಕೆಂಡ್ ಇದೆ ಆಕ್ಸಿನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಬೆಳವಣಿಗೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಅಂತ ಕರಿತೀವಿ. ಬೆಳವಣಿಗೆಯನ್ನು ನಿಯಂತ್ರಿಸುವ ಹಾರ್ಮೋನ್ಸ್ಗಳಂತ ಕರಿತೀವಿ. ಇದನ್ನು ಆಕ್ಸಿನ್ ಅಂತಕ್ಕಂಥ ಇದು ಕೂಡ ಒಂದು ಹಾರ್ಮೋನೇ. ಸೊ ಇದು ಏನು ಮಾಡ್ತಪ್ಪ ಅಂದರೆ ಬೆಳವಣಿಗೆಯನ್ನು ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ. ಇನ್ನು ಇದೇ ಥರ ಜಿಬೆರೆಲಿನ್ನ ತಗೊಂಡ್ರೆ, ಜಿಬೆರೆಲಿನ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಕಾಂಡದ ಬೆಳವಣಿಗೆ, ಹೂ ಬಿಡುವಿಕೆಯ ಒಂದು ಬೆಳವಣಿಗೆ, ಹೂವಿನ ಬೆಳವಣಿಗೆ. ಸೊ ಇದೆಲ್ಲದರ ಒಂದು ಬೆಳವಣಿಗೆ ಆಗಬೇಕಾದ್ರೆ ನಾವೇನು ಯೂಸ್ ಮಾಡ್ತೀವಿ? ಜಿಬೆರೆಲಿನ್ ಯೂಸ್ ಮಾಡ್ತೀವಿ. ಕಾಂಡದ ಬೆಳವಣಿಗೆ ಆಗಿರ್ಬೋದು, ಹೌದಾ, ಆಮೇಲೆ ಹೂವಿನ ಒಂದು ಬೆಳವಣಿಗೆ ಆಗಿರ್ಬೋದು, ಹೂವಿನ ಬೆಳವಣಿಗೆ ಆಗಿರ್ಬೋದು. ಸೊ ಇದೆಲ್ಲರ ಒಂದು ಬೆಳವಣಿಗೆ ಆಗಬೇಕಾದ್ರೆ ಜಿಬೆರೆಲಿನ್ ಅಂತಕ್ಕಂಥ ಕೆಮಿಕಲ್ನ ಯೂಸ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ಸೈಟೋಕಿನಿನ್. ಸೊ ಈ ಸೈಟೋಕಿನಿನ್ ಏನು ಮಾಡ್ತಪ್ಪ ಅಂದರೆ ಕೋಶ ವಿಭಜನೆಯಲ್ಲಿ ಭಾಗವಹಿಸ್ತಕ್ಕಂಥ ಸಸ್ಯ ಹಾರ್ಮೋನ್ ಅಂತ ಹೇಳ್ತೀವಿ. ಅಂದರೆ ಯಾವುದಾದ್ರೂ ಒಂದು ಕೋಶ ಇರುತ್ತೆ, ಸೆಲ್ಸ್ ಇರುತ್ತೆ, ಪ್ಲಾಂಟ್ ಸೆಲ್ಸ್ ಇರುತ್ತೆ. ಆ ಪ್ಲಾಂಟ್ ಸೆಲ್ಸ್ ಏನಾದರೂ ಡಿವಿಷನ್ ಆಗಬೇಕಾದ್ರೆ ಅಲ್ಲಿ ರೀಸನ್ ಯಾವುದಪ್ಪ ಅಂದರೆ ಸೈಟೋಕಿನಿನ್ ಅಂತಕ್ಕಂಥ ಹಾರ್ಮೋನ್ ಬರುತ್ತೆ. ಸೊ ಈ ಹಾರ್ಮೋನ್ ಯೂಸ್ ಮಾಡಿದ್ರೆ ಅದೇನಾಗುತ್ತೆ? ಕೋಶ ವಿಭಜನೆ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಓಕೆ. ಸೊ ಮೊದಲನೇ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಎರಡನೇ ಪ್ರಶ್ನೆಗೆ ಹೋಗೋಣ. ಓಕೆ. ಎರಡನೇ ಪ್ರಶ್ನೆ ನೋಡಿ, ಏನು ಹೇಳುತ್ತೆ ನಮಗೆ? ಸೆಕೆಂಡ್ ಕ್ವಶನ್, ಕೋಶ ವಿಭಜನೆಯಲ್ಲಿ ಕೆಳಗಿನವುಗಳ ಪೈಕಿ ಯಾವುದು ಉಪಹಂತ? ನೋಡಿ, ಕೋಶ ವಿಭಜನೆ ಆಗ್ತಾ ಇರುತ್ತೆ, ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ, ಹೌದಾ? ಸೊ ಈ ಕೋಶ ವಿಭಜನೆಯಲ್ಲಿ ಕೆಳಗಿನವುಗಳ ಪೈಕಿ ಯಾವುದು ಉಪಹಂತ? ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಕೋಶ ವಿಭಜನೆಗೆ ಏನು ಒಳಪಡುತ್ತಲ್ಲ ಆ ಜೀವಕೋಶನ ಏನಂತ ಕರಿತೀವಿ? ಮರಿ ಜೀವಕೋಶ ಅಂತ ಕರಿತೀವಿ. ಒಂದು ದೊಡ್ಡ ಕೋಶ ಇದೆ, ಅದರಿಂದ ಏನಾದರೂ ವಿಭಜನೆ ಆದರೆ ನಾವು ಅದನ್ನ ಮರಿ ವಿಭಜನೆ ಅಂತ ಕರಿತೀವಿ. ಸೊ ತಾಯಿ ಕೋಶ ಇರುತ್ತಲ್ಲ, ಸೊ ಆ ತಾಯಿ ಕೋಶ ವಿಭಜನೆ ಆಗುವ ಮುನ್ನ ಅದನ್ನು ನಾವೇನಂತ ಕರಿತೀವಿ? ಸಿದ್ಧಾಂತ ಹಂತ ಅಂತ ಕರಿತೀವಿ. ಯಾವುದು? ಸಿದ್ಧಾಂತ
ಅಂದರೆ ಅದು ವಿಭಜನೆಗೆ ಸದ್ಯಕ್ಕೆ ಸಿದ್ಧ ಅಂತ ಆಗ್ತಾ ಇದೆ, ತಯಾರಿ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಸೊ ಅದಕ್ಕೆ ನಾವು ಸಿದ್ಧಾಂತ ಹಂತ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಕೇಳಿದ್ರೆ ಕ್ವಶನ್ ನೋಡಿ, ಕೋಶ ವಿಭಜನೆಯಲ್ಲಿ ಕೆಳಗಿನವುಗಳ ಪೈಕಿ ಯಾವುದು ಉಪಹಂತ? ಯಾವುದು ಒಂದು ಉಪಹಂತ ನೋಡಿ, ಆಪ್ಷನ್ ನೋಡಿ, ಜೀವನ್ ಫೇಸ್ ಅಂದರೆ ಜೀವನ್ ಹಂತ ಇದೆ, ಸಂಶ್ಲೇಷಿತ ಹಂತ ಇದೆ. ಸಂಶ್ಲೇಷಿತ ಅಂತ ನಾವು ಏನಂತ ಕರಿತೀವಿ, ಅದಕ್ಕೆ ಸಿಂಥೆಟಿಕ್ ಫೇಸ್ ಅಂತ ಕರೀತಾರೆ. ಸಿಂಥೆಟಿಕ್ ಫೇಸ್ ಅಂತ ಕರೀತಾರೆ. G2 ಫೇಸು ಮೇಲಿನ ಎಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪಾ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಜೀವನ್ ಫೇಸ್ ಕೂಡ ಇದು ವಿಭಜನೆಯ ಒಂದು ಹಂತ ಅಂತ ಕರಿತೀವಿ. ಸಂಶ್ಲೇಷಿತ ಹಂತ ಕೂಡ ಅದರ ಹಂತ ಅಂತ ಹೇಳ್ತೀವಿ. G2 ಕೂಡ ಇದು ಒಂದು ಅದರ ಹಂತ ಅಂತ ಹೇಳ್ತೀವಿ. ಸೊ ಹೀಗಾಗಿ ಎರಡನೇ ಪ್ರಶ್ನೆ ಆನ್ಸರ್ ಏನಪ್ಪಾ ಅಂದರೆ ಕೋಶ ವಿಭಜನೆಯಲ್ಲಿ ಕೆಳಗಿನವುಗಳ ಪೈಕಿ ಯಾವುದು ಉಪ ಅಂತ ಕೇಳಿದ್ರೆ ಮೇಲಿನ ಎಲ್ಲ. ಮೇಲೆ ಎಲ್ಲ ಅಂದರೆ ಯಾವುದು? ಜೀವನ್ ಫೇಸ್, ಸಿಂಥೆಟಿಕ್ ಫೇಸ್, G2 ಫೇಸ್ ಅಂತ ಹೇಳ್ತೀವಿ. ಸೊ ಇವೆಲ್ಲವುಗಳು ಕೂಡ ಏನಾಗುತ್ತೆ, ಒಂದು ಕೋಶ ವಿಭಜನೆಯಲ್ಲಿ ಒಳಗೊಂಡಿರ್ತಕ್ಕಂಥ ಹಂತಗಳಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಥರ್ಡ್ ಕ್ವಶನ್, ಕೋಶ ವಿಭಜನೆ ಯಾವ ಹಂತದಲ್ಲಿ RNA ಮತ್ತು ಪ್ರೋಟೀನ್ಗಳ ಒಂದು ಉತ್ಪಾದನೆ ಆಗುತ್ತೆ? ನೋಡಿ, ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ. ಸೊ ಸೆಲ್ ಡಿವಿಷನ್ ಆಗುವ ಟೈಮ್ನಲ್ಲಿ ಯಾವ ಒಂದು ಹಂತದಲ್ಲಿ RNA ಮತ್ತು ಪ್ರೋಟೀನದ ಒಂದು ಉತ್ಪಾದನೆ ಆಗ್ತಾ ಇರುತ್ತೆ ಅಂತಕ್ಕಂಥ ಒಂದು ಕ್ವಶನ್ನ ಕೇಳಿದ್ದಾರೆ. ಆಯ್ಕೆ ನೋಡಿ, ಜೀವನ್ ಫೇಸ್ ಇದೆ, ಸಂಶ್ಲೇಷಿತ ಇದೆ, G2 ಫೇಸ್ ಇದೆ, ಮತ್ತು ಯಾವುದು ಅಲ್ಲ ಅಂತ ಕೇಳಿದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ G1 ಫೇಸ್ ಅಂತ ಹೇಳ್ತೀವಿ. ಯಾವುದು? G1 ಫೇಸ್. ಈ G1 ಫೇಸ್ನಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು RNAದ ಉತ್ಪಾದನೆ, ಅದರ ಜೊತೆಗೆ ಪ್ರೋಟೀನದ ಉತ್ಪಾದನೆ ಕೂಡ ಆಗ್ತಾ ಇರುತ್ತೆ. ಹಾಗಾದರೆ ಸಂಶ್ಲೇಷಿತ ಹಂತದಲ್ಲಿ ಏನಾಗುತ್ತೆ? ಸಂಶ್ಲೇಷಿತ ಅಂದರೆ ಏನು? ಸಿಂಥೆಟಿಕ್ ಹಂತ ಅಂತ ಹೇಳಿದ್ದೆ, ಜಸ್ಟ್ ನಾನು ನಿಮ್ಗೆ ಹೇಳಿದ್ದೆ, ಹೌದಾ? ಸೊ ಇದರಲ್ಲಿ ಏನಾಗುತ್ತಪ್ಪ ಅಂದರೆ DNA ಒಂದು ಉತ್ಪಾದನೆ ಆಗ್ತಾ ಇರುತ್ತೆ. ಏನು? DNA. ಅದ್ರ ಜೊತೆಗೆ ಸೆಂಟ್ರಿಯೋಲದ ಕೂಡ ಒಂದು ಉತ್ಪಾದನೆ ಆಗ್ತಾ ಇರುತ್ತೆ. ಯಾವುದು? ಸೆಂಟ್ರಿಯೋಲದ ಒಂದು ಕೂಡ ಉತ್ಪಾದನೆ ಅಲ್ಲಿ ಆಗ್ತಾ ಇರುತ್ತೆ. ಎಲ್ಲಿ? ಸಂಶ್ಲೇಷಿತ ಹಂತದಲ್ಲಿ. ಇನ್ನು ಈ G2 ಫೇಸ್ ತಗೊಂಡ್ರೆ, G2 ಫೇಸ್ನ ಏನಾಗುತ್ತೆ? ಪ್ರೋಟೀನ್ ಉತ್ಪತ್ತಿ ಪ್ರಾರಂಭ ಆಗುತ್ತೆ. ಪ್ರೋಟೀನದ ಉತ್ಪಾದನೆ ಪ್ರಾರಂಭ, ಉತ್ಪಾದನೆ ಇನ್ನೂ ಆಗಿಲ್ಲ, ಬಟ್ ಉತ್ಪಾದನೆಯಲ್ಲಿ ಏನಾಗುತ್ತೆ? ಪ್ರಾರಂಭ ಅಲ್ಲಿ ಆಗ್ತಾ ಇರುತ್ತೆ. ಪ್ರಾರಂಭ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತಕ್ಕಂಥ ಫೇಸ್ ಯಾವುದಪ್ಪ ಅಂದರೆ G2 ಫೇಸ್ ಅಂತ ಹೇಳ್ತೀವಿ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಕೋಶ ವಿಭಜನೆಯ ಯಾವ ಹಂತದಲ್ಲಿ RNAದ ಮತ್ತು ಪ್ರೋಟೀನ್ ಉತ್ಪಾದನೆ ಆಗುತ್ತೆ ಅಂದರೆ ಸರಿಯಾದ ಆನ್ಸರ್ G1 ಫೇಸ್ ಅಂತ ಹೇಳ್ತೀವಿ. ಯಾವುದು? ಈ G1 ಫೇಸ್ನಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ. ಅದೇ ಥರ DNA ಎಲ್ಲಿ ಉತ್ಪಾದನೆ ಆಗುತ್ತೆ? ಸಂಶ್ಲೇಷಿತ ಹಂತದಲ್ಲಿ, ಅಂದರೆ ಇಂಗ್ಲೀಷ್ನ ಏನಂತ ಕರಿತೀವಿ? ಸಿಂಥೆಟಿಕ್ ಫೇಸ್ ಅಂತ ಕರಿತೀವಿ. ಯಾವುದು? ಸಂಶ್ಲೇಷಿತ ಹಂತ ಅಥವಾ ಸಿಂಥೆಟಿಕ್ ಫೇಸ್. ಇದರಲ್ಲಿ ಏನಾಗುತ್ತೆ? DNA ಮತ್ತು ಸೆಂಟ್ರಿಯೋಲದ ಒಂದು ಉತ್ಪಾದನೆ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 4 ಏನು ಹೇಳುತ್ತೆ ನೋಡಿ ನಮಗೆ. ಕ್ಯಾರಿಯೋಕೈನೆಸಿಸ್ ಎಂದರೆ? ಕ್ಯಾರಿಯೋಕೈನೆಸಿಸ್ ಅಂದರೆ ನಾವು ಇಂಗ್ಲೀಷಲ್ಲಿ ಈ ಥರ ಬರೆದಿರ್ತೀವಿ, ನೀವು ಅಭ್ಯಾಸ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾರಿಯೋಕೈನೆಸಿಸ್ ಅಂದರೆ ಏನು ಅಂತ ಕೇಳಿದರೆ ಆಯ್ಕೆ ನೋಡಿ. ಕೋಶ ಕೇಂದ್ರದ ವಿಭಜನೆ, ಕೋಶ ರಸದ ವಿಭಜನೆ, ಸಮಭಾಜ ಕೋಶ ವಿಭಜನೆ ಅಂದರೆ ಮೈಟೋಸಿಸ, ಅಥವಾ ಸಂಖ್ಯಾಕ್ಷಣ ವಿಭಜನೆ ಅಂದರೆ ಮಿಯೋಸಿಸ್ ಇರ್ಬೋದಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ. ಮತ್ತೆ ಪ್ರಶ್ನೆ ಹೇಳ್ತೀನಿ ನೋಡಿ. ಕ್ಯಾರಿಯೋಕೈನೆಸಿಸ್ ಎಂದರೆ, ಕ್ಯಾರಿಯೋಕೈನೆಸಿಸ್ ಅಂದರೆ ಏನಂತ ಹೇಳ್ತೀವಿ? ಸರಿಯಾದ ಆನ್ಸರ್ ಕೋಶ ಕೇಂದ್ರದ ವಿಭಜನೆ ಅಂತಾನೆ ಹೇಳ್ತೀವಿ, ಹೌದಾ? ಇನ್ನು ಕೋಶ ರಸದ ವಿಭಜನೆ, ಸಮಭಾಜಕ ಕೋಶ ವಿಭಜನೆ, ಸಂಖ್ಯಾಕ್ಷಣ ವಿಭಜನೆ, ಸೊ ಇವೆಲ್ಲವೂ ಕೂಡ ಏನಂತ ಕರಿತೀವಿ ನಾವು? ಒಂದು ಕೋಶ ವಿಭಜನೆಯ ವಿಧಗಳಂತ ಹೇಳ್ತೀವಿ. ಇವೆಲ್ಲಗಳು ಏನಂತೀವಿ ನಾವು? ಕೋಶ ವಿಭಜನೆಯ ಒಂದು ಹಂತನೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲ್ಲಿ ಕ್ಯಾರಿಯೋಕೈನೆಸಿಸ್ ಅಂದ್ರೆ ಏನು? ಕೋಶ ಕೇಂದ್ರದ ವಿಭಜನೆ. ಕೋಶ ರಸ ವಿಭಜನೆ ಅಂದ್ರೆ ನಾವು ಏನಂತ ಕರಿತೀವಿ? ಇದಕ್ಕೆ ಏನಂತ ಕರಿತೀವಿ? ಸೈಟೋಕೈನಿನ್ ಅಂತ ಕರಿತೀವಿ. ಸೈಟೋಕೈನಿನ್ ಅಂತಕ್ಕಂತ ಕರಿತೀವಿ. ಸೊ ಸೈಟೋಕೈನಿನ್ ಅಂದ್ರೆ ಕೋಶ ರಸ ವಿಭಜನೆ,
ಕ್ಯಾರಿಯೋಕೈನೆಸಿಸ್ ಅಂದರೆ ಕೋಶ ಕೇಂದ್ರದ ವಿಭಜನೆ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, ನೋಡಿ ಇಲ್ಲಿ ಬಂತು ನೋಡಿ, ಕ್ಯಾರಿಯೋಕೈನೆಸಿಸ್. ಜಸ್ಟ್ ನಿಮ್ಗೆ ಹೇಳಿದ್ದೆ ಕ್ಯಾರಿಯೋಕೈನೆಸಿಸ್ ಅಂದ್ರೆ ಕೋಶ ರಸದ ವಿಭಜನೆ ಅಂತ ಹೇಳ್ತೀವಿ. ಓಕೆ, ಅದರಲ್ಲಿ ಇನ್ನು ಕ್ವಶನ್ ನಂಬರ್ 5 ನೋಡೋಣ. ಕ್ವಶನ್ ನಂಬರ್ 5 ನೋಡಿ ಏನು ಹೇಳುತ್ತೆ ನಮಗೆ, ಕ್ಯಾರಿಯೋಕೈನೆಸಿಸ್ದಲ್ಲಿ ಎಷ್ಟು ಹಂತಗಳು ಬರುತ್ತವೆ? ಕ್ವಶನ್ ನೋಡಿ, ಕ್ಯಾರಿಯೋಕೈನೆಸಿಸ್ದಲ್ಲಿ ಎಷ್ಟು ಹಂತಗಳಿವೆ? ನೋಡಿ ಆಯ್ಕೆ ನೋಡಿ, 4 ಕೊಟ್ಟಿದ್ದಾರೆ, 3, 5 ಮತ್ತು 2. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಕ್ಯಾರಿಯೋಕೈನೆಸಿಸ್ ಎಷ್ಟು ಹಂತಗಳಿವೆ ಅಂದರೆ ಸರಿಯಾದ ಆನ್ಸರ್ ಇದಕ್ಕೆ 4 ಅಂತ ಹೇಳ್ತೀವಿ. ಯಾಕಂದರೆ ಕ್ಯಾರಿಯೋಕೈನೆಸಿಸ್ ಅಂದರೆ ಇದು ಕೂಡ ಒಂದು ಕೋಶ ವಿಭಜನೆ ಹಂತ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಅಷ್ಟು ಒಂದು 4 ಹಂತಗಳು ಅಂತ ಹೇಳ್ತೀವಿ, 4 ಫೇಸ್ ಅಂತ ಹೇಳ್ತೀವಿ. ಆ ಫೇಸ್ಗಳು ಯಾವಪ್ಪ ಅಂದರೆ ಮೊದಲನೇದು ಪ್ರೊಫೇಸ್ ಅಂತ ಹೇಳ್ತೀವಿ, ಪ್ರೊಫೇಸು. ಸೆಕೆಂಡು ಮೆಟಾಫೇಸ್ ಅಂತ ಹೇಳ್ತೀವಿ. ಥರ್ಡು ಅನಾಫೇಸ್ ಅಂತ ಹೇಳ್ತೀವಿ. ಅನಾಫೇಸು. 4ನೇದು ಟೆಲೋಫೇಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಈ ಒಂದು ಕ್ಯಾರಿಯೋಕೈನೆಸಿಸ್ದಲ್ಲಿ ಒಟ್ಟು ಒಂದು 4 ಹಂತಗಳು ಬರ್ತವೆ. ಇನ್ನು ಈ 3 ತಗೊಂಡ್ರೆ 3 ಎದರ ಬರುತ್ತೆ? ಇದು ಕೋಶ ವಿಭಜನೆಯ ವಿಧಗಳಂತ ಹೇಳ್ತೀವಿ. ಅಂದರೆ ಕ್ಲಾಸಸ್ ಇನ್ ದ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಅದಕ್ಕೆ ಕ್ಲಾಸಸ್ ಇನ್ ದ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ, ಹೌದಾ? ಅಥವಾ ಕೋಶ ವಿಭಜನೆಯ ಒಂದು ವಿಧಗಳಂತ ಹೇಳ್ತೀವಿ. ಈ 5 ಮತ್ತು 2 ಇದನ್ನ ನಾವೇನಂತ ಕೇಳ್ತೀವಿ, ಒಂದು ಡಮ್ಮಿ ಒಂದು ಅಂಕಿಗಳನ್ನು ನಿಮಗಲ್ಲಿ ಕೊಟ್ಟಿರ್ತಾರೆ. ಡಮ್ಮಿ ಯಾವುದು 5 ಅಥವಾ 2 ಯಾವುದೇ ಒಂದು ವಿಭಜನೆಯಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಡಿವಿಷನಲ್ಲಿ ಇದು ಇನ್ವಾಲ್ವ್ ಆಗೋದಿಲ್ಲ. ಸೊ 2 ನಾವೇನಂತ ಹೇಳ್ತೀವಿ, ಒಂದು ಡಮ್ಮಿ ಅಂಕೆ ಸಂಖ್ಯೆಗಳನ್ನು ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಜಸ್ಟ್ ಏನಾದರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ತಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಇದರ ಒಂದು ಆನ್ಸರ್ ತಮಗೆ ಗೊತ್ತಾಗಲ್ಲ. ಓಕೆ, ಸೊ ಲಕ್ಷ್ಯ ಇಟ್ಕೊಳ್ಳಿ, ಕ್ಯಾರಿಯೋಕೈನೆಸಿಸ್ದಲ್ಲಿ ಎಷ್ಟು ಹಂತಗಳಿವೆ ಅಂತ ಕ್ವಶನ್ ಕೇಳಿದ್ರೆ ಸರಿಯಾದ ಆನ್ಸರ್ ಏನಂತ ಹೇಳಬೇಕು? 4 ಅಂತ ಹೇಳ್ತೀವಿ. ಆ 4 ಹಂತಗಳು ಯಾವಪ್ಪ ಅಂದರೆ ಸಿಂಪಲಾಗಿ ನೆನಪಿಟ್ಕೊಳ್ಳಿ, PMAT. ಯಾವುದು? PMAT. ಪಿ ಅಂದರೆ ಪ್ರೊಫೇಸು, ಎಮ್ ಅಂದರೆ ಮೆಟಾಫೇಸು, ಎ ಅಂದರೆ ಅನಾಫೇಸು, ಟಿ ಅಂದರೆ ಟೆಲೋಫೇಸ್ ಅಂತ ಹೇಳಬೇಕು. ಸೊ ಈ ರೀತಿಯಾಗಿ ಒಂದು 4 ಹಂತಗಳಲ್ಲಿ ಕ್ಯಾರಿಯೋಕೈನೆಸಿಸ್ ಪ್ರೊಸೀಜರ್ ಆಗ್ತಾ ಇರುತ್ತೆ, ಹೌದಾ? ಇನ್ನು 3 ಎದರದಪ್ಪ ಅಂದರೆ ಇದು ಸೆಲ್ ಡಿವಿಷನ್ದ ಒಂದು ಕ್ಲಾಸ್ ಅಂತ ಹೇಳ್ತೀವಿ. ಸೆಲ್ ಡಿವಿಷನ್ದ ಒಂದು ಕ್ಲಾಸ್ ಯಾವುದು? ಮೈಟೋಸಿಸ್, ಮಿಯಾಸಿಸ್, ಅಮೈಟೋಸಿಸ್ ಅಂತಕ್ಕಂಥ ಒಂದು 3 ಡಿವಿಷನ್ಗಳು ಬರುತ್ತೆ. ಎಲ್ಲಿದು? ಸೆಲ್ಸ್ದ ಒಂದು ಡಿವಿಷನ್ ಆಗೋ ಟೈಮ್ನಲ್ಲಿ. ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ 6ನೇ ಕ್ವಶನ್ ಅವಾಗ ನೋಡೋಣ. 6ನೇ ಕ್ವಶನ್ ನೋಡಿ, ಅಸಮ ವಿಭಾಜಕ ಅಂದರೆ ಅಮೈಟೋಸಿಸ್ ಅಂತ ಕರಿತೀವಿ. ಸೊ ಈ ಅಮೈಟೋಸಿಸ್ನಲ್ಲಿ ವಿಭಜನೆ ಯಾವ ಜೀವಿಗಳಲ್ಲಿ ಆಗುತ್ತೆ? ಅಮೈಟೋಸಿಸ್ ವಿಭಜನೆ ಅಥವಾ ಅಮೈಟೋಸಿಸ್ ಸೆಲ್ ಡಿವಿಷನ್ ಯಾವ ಜೀವಿಗಳಲ್ಲಿ ಆಗುತ್ತೆ ಅಂತ ಒಂದು ಕ್ವಶನ್ ಕೇಳಿದರೆ ಆಯ್ಕೆ ನೋಡಿ, ಬ್ಯಾಕ್ಟೀರಿಯಾ, ಅಮೀಬಿಯಾ, ಅ ಮತ್ತು ಬ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಇದು ಯಾವ ಜೀವಿಯಲ್ಲಿ ಆಗುತ್ತಪ್ಪ ಅಂದರೆ ಅ ಮತ್ತು ಬ ಅಂದರೆ ಯಾವುದಿಲ್ಲಿ? ಬ್ಯಾಕ್ಟೀರಿಯಾ ಮತ್ತು ಅಮೀಬಿಯಾ. ಯಾಕೆ ಇದರಲ್ಲಿ ಆಗುತ್ತಪ್ಪ ಅಂದರೆ ಮ್ಯಾಕ್ಸಿಮಮ್ ನೋಡಿ ತಮ್ಗೆ ಗೊತ್ತಿರಲಿ, ಅಮೈಟೋಸಿಸ್ ಇದು ಏಕಜೀವಿ ಕೋಶದಲ್ಲಿ ಆಗ್ತಾ ಇರುತ್ತೆ. ತಮಗೆಲ್ಲ ಗೊತ್ತಿರಲಿ, ಅಮೈಟೋಸಿಸ್ ಎಲ್ಲ ಆಗ್ತಾ, ಇದು ಏಕಜೀವಿಯ ಒಂದು ಕೋಶದಲ್ಲಿ ಇದರ ಒಂದು ವಿಭಜನೆ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಏಕಜೀವಿಯ ಕೋಶಗಳು ಯಾವುದರಲ್ಲಿ? ಬ್ಯಾಕ್ಟೀರಿಯಾ ಕೂಡ ಒಂದು ಏಕಜೀವಿ ಕೋಶ ಇದೆ, ಅಮೀಬಿಯಾ ಕೂಡ ಇದೊಂದು ಏಕಜೀವಿಯ ಒಂದು ಕೋಶ ಇದೆ. ಸೊ ಹೀಗಾಗಿ ಅಮೈಟೋಸಿಸ್ ವಿಭಜನೆ ಯಾವ ಜೀವಿಗಳಲ್ಲಿ ಆಗುತ್ತಪ್ಪ ಅಂದರೆ ಏಕಜೀವಿ ಕೋಶ. ಏನಾದರೂ ಆಪ್ಷನ್ ಇದ್ದರೆ ಇದನ್ನು ರೈಟ್ ಮಾಡಿ, ಇಲ್ಲಾಂದರೆ ಬ್ಯಾಕ್ಟೀರಿಯಾ ಇದ್ದರೆ ಈ ಬ್ಯಾಕ್ಟೀರಿಯಾನ ರೈಟ್ ಮಾಡಿ, ಅಮೀಬಿಯಾ ಇದ್ದರೆ ಅಮೀಬಿಯಾನ ರೈಟ್ ಮಾಡಿ, ಇಲ್ಲಾಂದರೆ ಅ ಮತ್ತು ಬ ಎರಡೂ ಏನಾದರೂ ಕೊಟ್ಟಿದ್ರೆ ತಾವು ಆ ಒಂದು ಆಯ್ಕೆಯಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ. ಓಕೆ, ಕ್ವಶನ್ ಅರ್ಥ ಆಯ್ತಾ? ಮೈಟೋಸಿಸ್, ಮಿಯಾಸಿಸ್ ಈ ಥರ 3 ಬರುತ್ತೆ ವಿಭಜನೆಯಲ್ಲಿ. ಸೊ ಅಲ್ಲಿ ಕೇಳಿರೋದು ಏನಪ್ಪ ಅಂದರೆ ಅಮೈಟೋಸಿಸ್ ವಿಭಜನೆ ಯಾವ ಒಂದು ಜೀವಿಯಲ್ಲಿ ಆಗುತ್ತೆ ಅಂತ ಕೇಳಿರ್ತಾರೆ. ಯಾವ ಜೀವಿ? ಏಕಕೋಶೀಯ ಜೀವಿ. ಏಕಕೋಶೀಯ ಜೀವಿ ಅಂದರೆ ಅದು ಇದೆ ಬ್ಯಾಕ್ಟೀರಿಯಾ.
ಇಲ್ಲಾಂದರೆ ಅಮೀಬಿಯಾ. ಸೊ ಇದರಲ್ಲಿ ಮಾತ್ರ ಈ ಮೈಟೋಸಿಸ್ ಆಗ್ತಾ ಇರುತ್ತೆ. ಓಕೆ ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಏಳನೇ ಒಂದು ಕ್ವಶನ್. ಓಕೆ 7th ಕ್ವಶನ್ ನೋಡಿ ನಮ್ಗೆ ಏನು ಹೇಳುತ್ತೆ. ಓಕೆ 7th ಕ್ವಶನು ಸಮವಿಭಾಜಕ ಕೋಶ ವಿಭಜನೆ. ಸಮವಿಭಾಜಕ ಕೋಶ ವಿಭಜನೆ ಅಂದರೆ ಮೈಟೋಸಿಸ್. ಜಸ್ಟ್ ನಾವು 6ನೇ ಕ್ವಶನ್ ಏನು ನೋಡಿದ್ದೀವಿ, ಮೈಟೋಸಿಸ್ ನೋಡಿದ್ದೀವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಮೈಟೋಸಿಸ್ ಅಂದರೆ ಸಮವಿಭಾಜಕ ಕೋಶ ವಿಭಜನೆಯ ಒಂದು ಪ್ರಾಮುಖ್ಯತೆ ಏನು ಅಂತ ಕೇಳ್ತಾರೆ. ಅದರ ಒಂದು ಪ್ರಾಮುಖ್ಯತೆ, ಪ್ರತಿಯೊಂದಕ್ಕೊಂದೊಂದು ಪ್ರಾಮುಖ್ಯತೆ ಇದೆ. ಸೊ ಹೀಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನ್ ನಿಮಗೆ, ಮೈಟೋಸಿಸದ ಒಂದು ಪ್ರಾಮುಖ್ಯತೆ ಏನು ಅಂತ ಕೇಳ್ತಾರೆ. ನೋಡಿ ಆಪ್ಷನ್ ನೋಡಿ, ದೇಹದ ಬೆಳವಣಿಗೆ, ಗಾಯಗಳ ಮಾಯವಾಗುವಿಕೆ, ವರ್ಣತಂತುಗಳ ಸಂಖ್ಯೆ. ವರ್ಣತಂತು ಅಂದ್ರೆ ಏನು, ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ಕ್ರೋಮೋಸೋಮ್ಸ್ನ ಸಂತತಿಯಿಂದ ಸಂತತಿಗೆ ಸ್ಥಿರವಾಗಿ ಸಾಗಾಣಿಕೆ ಮಾಡುವುದು. ಹೌದಾ. ಇನ್ನು ಆಯ್ಕೆಡ್ ಮೇಲಿನ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲನೇ ಅಂತ ಹೇಳ್ತೀವಿ. ಯಾಕೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ, ಆಪ್ಷನ್ ನೋಡಿ. ಯಾಕೆ ಮೇಲಿನ ಅಂತ ಹೇಳ್ತೀವಿ ನೋಡಿ, ಮೈಟೋಸಿಸ್ ಅಂದ್ರೆ ಏನು, ದೇಹದ ಬೆಳವಣಿಗೆ ಮಾಡ್ತಾ ಇರುತ್ತೆ, ಗಾಯಗಳ ಮಾಯವಾಗುವಿಕೆಯ ಒಂದು ಪ್ರೊಸೆಸ್ಸಲ್ಲಿ ನಡೀತಾ ಇರುತ್ತೆ, ಕ್ರೋಮೋಸೋಮ್ಸ್ಗಳ ಸಂಖ್ಯೆ ಸಂತತಿಯಿಂದ ಸಂತತಿಗೆ ಸ್ಥಿರವಾಗಿ ಸಾಗಾಣಿಕೆ ಅನ್ನೋದು ಮಾಡ್ತಾ ಇರುತ್ತೆ. ಯಾವುದು, ಮೈಟೋಸಿಸ್ ಫೇಸ್ನಲ್ಲಿ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಡ, ಮೇಲಿನ ಎಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಟ್ಕೊಳ್ಳಿ, ಮೈಟೋಸಿಸ್ ಮುಖ್ಯವಾದ ಪ್ರಾಮುಖ್ಯತೆ ಏನು, ದೇಹದ ಬೆಳವಣಿಗೆ ಕೂಡ ಇರುತ್ತೆ, ಗಾಯಗಳ ಮಾಯವಾಗುವಿಕೆ ಕೂಡ ಇರುತ್ತೆ, ವರ್ಣತಂತು ಅಂದರೆ ಕ್ರೋಮೋಸೋಮ್ಸ್ಗಳೊಂದು ಸಾಗಾಣಿಕೆಯನ್ನು ಅದು ಮಾಡ್ತಾ ಇರುತ್ತೆ. ಓಕೆ, ಇದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿವರೆಗೂ ಇದು ಒಂದು ಸೆಲ್ ಡಿವಿಷನ್ ಅಂದರೆ ಕೋಶ ವಿಭಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 7 ಕ್ವಶನ್ಗಳನ್ನು ಇಲ್ಲಿ ಬಂದಿದೆ. ಇದ್ರ ಬಿಟ್ಟೇನು ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 3 ಪ್ರಶ್ನೆ ಇದೆ. ಸೊ ಅದನ್ನು ಕೂಡ ನಾವೀಗ ಸ್ಟಡಿ ಮಾಡೋಣ. ಸೊ 8ನೇ ಒಂದು ಪ್ರಶ್ನೆ. ಸೊ 8ನೇ ಪ್ರಶ್ನೆ ಎದಕ್ಕೆ ರಿಲೇಟ್ ಆಗಿದೆಯಪ್ಪ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿ, ಕ್ಯಾನ್ಸರ್ ರೋಗ ಯಾವುದರ ಒಂದು ವಿಭಜನೆಯಿಂದ ಬರುತ್ತೆ. ನೋಡಿ, ಕ್ಯಾನ್ಸರ್ ರೋಗ ಇದು ಯಾವುದರ ವಿಭಜನೆಯಿಂದ ಬರುತ್ತೆ. ವಿಭಜನೆ ನೋಡಿ, ಕ್ಯಾನ್ಸರ್ ರೋಗ ಆಗೋದಕ್ಕೆ ರೀಸನ್ ಏನು, ರೀಸನ್ ಆಪ್ಷನ್ ನೋಡಿ ಕೊಟ್ಟಿದ್ರಲ್ಲಿ, ಮೈಟೋಸಿಸ್ದ ಒಂದು ವಿಭಜನೆಯಿಂದ ಏನಾದರೂ ಬರುತ್ತಾ, ಮೈಟೋಸಿಸ್ ವಿಭಜನೆಯಿಂದ ಏನಾದರೂ ಬರುತ್ತಾ, ಮಿಯಾಸಿಸ್ದಿಂದ ಬರುತ್ತಾ, ಅಥವಾ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೈಟೋಸಿಸ್ ಅಂತ ಹೇಳ್ತಾರೆ. ಯಾಕಂದರೆ ಮೈಟೋಸಿಸ್ದ ಒಂದು ವಿಭಜನೆಯಿಂದನೇ ಈ ಒಂದು ಕ್ಯಾನ್ಸರ್ ರೋಗ ಬರುತ್ತೆ. ಮೈಟೋಸಿಸ್ ಅಂದ್ರೇನು, ಅನಿಯಂತ್ರಿತ ಕೋಶಗಳ ಒಂದು ಬೆಳವಣಿಗೆ. ಹೌದಾ, ಅನಿಯಂತ್ರಿತ ಕೋಶಗಳಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ, ಸೆಲ್ಸ್ಗಳನ್ನು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಮತ್ತೆ ಆ ಸೆಲ್ ವಿಭಜನೆ ಆಗಿ ಏನಾಗುತ್ತೆ, ಮತ್ತೆ ಹೊಸ ಸೆಲ್ಸ್ಗಳ ಒಂದು ಬೆಳವಣಿಗೆ ಅಲ್ಲಿ ಆಗ್ತಾ ಇರುತ್ತೆ. ಕ್ಯಾನ್ಸರ್ ಅಂದ್ರೆ ಅದೇ ಅನ್ಕಂಟ್ರೋಲ್ ಗ್ರೋತ್ ಆಫ್ ದ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಆ ಸ್ಟೇಜ್ ಎಲ್ಲಿ ಆಗುತ್ತಪ್ಪ ಅಂದರೆ ಈ ಮೈಟೋಸಿಸ್ನಲ್ಲಿ ಆಗ್ತಾ ಇರುತ್ತೆ. ಅದೇ ಥರ ಮೈಟೋಸಿಸ್ನಲ್ಲಿ ಮೈಟೋಸಿಸ್ ಅಂದ್ರೇನು, ಅಸಮಭಾಜಕ ಅಂತ ಹೇಳ್ತೀವಿ. ನಾನು ಜಸ್ಟ್ ಹೇಳಿದ್ದೀನಿ ನಿಮಗೆ, ಅಸಮಭಾಜಕ, ಅಸಮ ವಿಭಾಜಕ ಏನು, ಕೋಶ ವಿಭಜನೆ ಅಂತ ಹೇಳ್ತೀವಿ. ಮಿಯಾಸಿಸ್ ಅಂದರೆ ಸಂಖ್ಯಾಕ್ಷಣ ಕೋಶ ವಿಭಜನೆ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕ್ಯಾನ್ಸರ್ ರೋಗ ಯಾವುದರ ವಿಭಜನೆಯಿಂದ ಆಗುತ್ತಪ್ಪ ಅಂದರೆ ಸಿಂಪಲ್ಲಿ ನೆನ್ಪಿಟ್ಕೊಳ್ಳಿ, ಮೈಟೋಸಿಸ್ದ ಒಂದು ವಿಭಜನೆಯಿಂದ ಈ ಒಂದು ಕ್ಯಾನ್ಸರ್ ರೋಗ ಅಲ್ಲಿ ಬರ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಓಕೆ ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, ಓಕೆ ನೆಕ್ಸ್ಟ್ ಒಂದು 9ನೇ ಕ್ವಶನ್ ನೋಡೋಣ ಈಗ. ಓಕೆ, 9ನೇ ಕ್ವಶನ್ ಏನು ಹೇಳುತ್ತೆ ನೋಡಿ ನಮಗೆ, ಲುಕೇಮಿಯಾ ಯಾವ ರೋಗಕ್ಕೆ ಸಂಬಂಧಪಟ್ಟಿದ್ದು. ಲುಕೇಮಿಯಾ ಅಂತಕ್ಕಂಥ ಒಂದು ರೋಗ ಬರುತ್ತೆ. ಸರ್ ರೋಗ ಅಲ್ಲ, ಇದೊಂದು ಕಾನ್ಸೆಪ್ಟ್ ಇದೆ. ಸೊ ಈ ಲುಕೇಮಿಯಾ ಯಾವ ರೋಗಕ್ಕೆ ಸಂಬಂಧಪಟ್ಟಿದ್ದು. ಆಪ್ಷನ್ ನೋಡಿ, ಏಡ್ಸ್, ಹಂದಿ ಜ್ವರ, ಮತ್ತು ಕ್ಯಾನ್ಸರ್. ಸೊ ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾಕಂದರೆ ಕ್ಯಾನ್ಸರ್ ಅಂದ್ರೇ ಲುಕಿಮಿಯಾ ಅಂತಕ್ಕಂಥ ಒಂದು ಪಾಯಿಂಟ್ಸ್ ಬರುತ್ತೆ. ತಾವೇನಾದರೂ ಸ್ಟಡಿ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಸಿಲೆಬಸ್ನಲ್ಲಿ. ಇಲ್ಲಿ ಸಿಲೆಬಸ್ ನಾನು ಹೇಳ್ತಿಲ್ಲ, ಸೊ ಡೈರೆಕ್ಟಾಗಿ MCQ ಕ್ವಶನ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಲುಕಿಮಿಯಾ ಇದು ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ.
ಸೊ ತಮಗೆಲ್ಲ ಗೊತ್ತಿರೋ ಪ್ರಕಾರ ಏಡ್ಸ್ ತಮಗೆಲ್ಲ ಗೊತ್ತೇ ಇದೆ. ಏಡ್ಸ್ ಹೇಗೆ ಬರುತ್ತೆ? HIV ಅಂತಕ್ಕಂಥ ಒಂದು ವೈರಸ್ದಿಂದ ಏಡ್ಸ್ ರೋಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಹೌದಾ? ಇನ್ನು ಹಂದಿ ಜ್ವರ ತಗೊಂಡ್ರೆ, ಹಂದಿ ಜ್ವರ ಇದರಿಂದ ಬರುತ್ತೆ ತಮಗೆಲ್ಲ ಗೊತ್ತಿದೆ. H1N1 ವೈರಸ್ದಿಂದ ಈ ಹಂದಿ ಜ್ವರ ಅಂತಕ್ಕಂಥ ಡಿಸೀಸು ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಸಿ ಅ ಮತ್ತು ಬ ಇದೆ. ಸೊ ಇದು ಅಂತೂ ಹೋದ್ರೆ ಆನ್ಸರ್ ಆಗಲ್ಲ, ಕ್ಯಾನ್ಸರ್ ಅಂತ ಹೇಳ್ತೀವಿ. ಕ್ಯಾನ್ಸರ್ ಅಂದ್ರೆ ಆ್ಯಕ್ಚುಲಿ ಏನು? ಜಸ್ಟ್ ನಿಮ್ಗೆ ಹೇಳಿದ್ದೆ, ಅನ್ಕಂಟ್ರೋಲ್ಡ್ ಗ್ರೌತ್ ಆಫ್ ದ ಸೆಲ್ಸ್. ಅಂದರೆ ಆ್ಯಕ್ಚುಲಿ ಏನಾಗುತ್ತೆ ಅಲ್ಲಿ WBC ಒಂದು ಬೆಳವಣಿಗೆ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. WBC ಅಂದ್ರೆ ಏನು? ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಈ WBC ಒಂದು ಅತಿ ಹೆಚ್ಚು ಉತ್ಪಾದನೆಯಲ್ಲಿ ಆಗ್ತಾ ಇರುತ್ತೆ. ಅತಿ ಹೆಚ್ಚಿನ ಒಂದು ಉತ್ಪಾದನೆಯಲ್ಲಿ ಆಗ್ತಾ ಇರುತ್ತೆ. ಎಲ್ಲಿ? ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಕ್ಯಾನ್ಸರ್ ಅಂತ ಹೇಳ್ತಾರೆ. ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತಾರೆ. ಲಕ್ಷ್ಯ ಗೊತ್ತಾ? ನೋಡಿ, ಮತ್ತೊಂದ್ಸಲ ರಿಪೀಟ್ ಆಗಿ ಹೇಳ್ತೀನಿ ಕ್ವಶನು. ಲ್ಯುಕೇಮಿಯಾ ಇದು ಯಾವ ರೋಗಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಸೊ ಕ್ಯಾನ್ಸರ್ ಅಂದರೆ ಏನು? ಆ್ಯಕ್ಚುಲಿ WBC ಒಂದು ಅತಿ ಹೆಚ್ಚು ಉತ್ಪಾದನೆಯಲ್ಲಿ ಆಗ್ತಾ ಇರುತ್ತೆ. WBC ಅಂದ್ರೇನು? ವೈಟ್ ಬ್ಲಡ್ ಸೆಲ್ಸ್ ಅಂತ ಏನು ಹೇಳ್ತೀವಲ್ವಾ? ಸೊ ಆ ಒಂದು ಸೆಲ್ಸ್ಗಳ ಸಿಕ್ಕಾಪಟ್ಟೆ ಅಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ಒಂದು ಪ್ರಶ್ನೆ. ಓಕೆ, ಈ ಚಾಪ್ಟರ್ದ ಕೊನೆಯದಾದ ಒಂದು ಪ್ರಶ್ನೆ. ಈ ಪ್ರಶ್ನೆ ನೋಡಿ ಏನು ಹೇಳುತ್ತೆ ನಮಗೆ. ಓಕೆ, ಈ ಚಾಪ್ಟರ್ದ ಕೊನೆಯದಾದ ಒಂದು ಪ್ರಶ್ನೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿದ್ದು. ಕ್ಯಾನ್ಸರ್ ರೋಗದ ಚಿಕಿತ್ಸೆಗಾಗಿ ಯಾವ ಒಂದು ಮೂಲ ಧಾತುವಿನ ಉಪಯೋಗವನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನಲ್ಲಿ ಕೇಳಿದ್ದಾರೆ. ಕ್ಯಾನ್ಸರ್ ರೋಗ ಇರ್ತಲ್ವ, ಸೊ ಕ್ಯಾನ್ಸರ್ ರೋಗ ಚಿಕಿತ್ಸೆ ಮಾಡಿದ್ರೆ ಅದು ಪೂರ್ತಿಯಾಗಿ ಕಮ್ಮಿ ಆಗುತ್ತೆ. ಬಟ್ ಆ ಕಮ್ಮಿ ಆಗಬೇಕಾದ್ರೆ ಯಾವ ಒಂದು ಧಾತುವಿನ ಉಪಯೋಗ ಮಾಡ್ತಾರೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಕೋಬಾಲ್ಟ್ 60 ಇದೆ, ಮ್ಯಾಗ್ನೇಷಿಯಮ್ ಇದೆ, ಅಯೋಡಿನ್ ಇದೆ, ಆಮೇಲೆ ಫೆರಸ್ ಇದೆ. ಸೊ ಈ ರೀತಿಯಾಗಿ ಒಟ್ಟು ನಿಮಗೆ ಒಂದು 4 ಮೂಲ ಧಾತುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಧಾತುಗಳಲ್ಲಿ ಇದ್ರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕೋಬಾಲ್ಟ್ 60 ಅಂತಕ್ಕಂಥ ಮೂಲ ಧಾತುವನ್ನು ನಾವಲ್ಲಿ ಯೂಸ್ ಮಾಡ್ತೀವಿ. ಯಾವುದು? ಕೋಬಾಲ್ಟ್ 60. ಯಾಕಂದರೆ ಕೋಬಾಲ್ಟ್ 60 ಇದು ಎಂಥ ಮೂಲ ಧಾತು ಇದೆಯಪ್ಪ ಅಂದರೆ ಇದೊಂದು ಕ್ಯಾನ್ಸರ್ ರೋಗದ ಒಂದು ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಡಾಕ್ಟರ್ಗಳು ಹಾಸ್ಪಿಟಲ್ನಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಎದುರು ಬಿಟ್ಟರೆ ಇನ್ನು ಉಳಿದ ಮ್ಯಾಗ್ನೇಷಿಯಮ್ ಇರೋದು. ಸೊ ತಮಗೆಲ್ಲ ಗೊತ್ತೇ ಇದೆ, ಮ್ಯಾಗ್ನೇಷಿಯಮ್ ಎಲ್ಲ ಇರುತ್ತೆ, ತಮ್ಗೆ ಗೊತ್ತಿದೆ. ಕ್ಲೋರೋಫಿಲ್ನಲ್ಲಿ ಪ್ರೆಸೆಂಟ್ ಇರುತ್ತೆ, ಕ್ಲೋರೋಫಿಲ್ ಇರುತ್ತೆ, ಪ್ಲ್ಯಾಂಟ್ ಸೆಲ್ಸ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಆ ಪ್ಲ್ಯಾಂಟ್ ಸೆಲ್ಸ್ಗೆ ಅಂದರೆ ಪ್ಲ್ಯಾಂಟ್ಸ್ಗೆ ಯಾವುದೇ ಒಂದು ವನಸ್ಪತಿ ಇದ್ದರೆ ಅದಕ್ಕೆ ಗ್ರೀನ್ ಕಲರ್ ಬರೋಕ್ಕೆ ರೀಸನ್ ಏನಪ್ಪ ಅಂದರೆ ಈ ಒಂದು ಮ್ಯಾಗ್ನೇಷಿಯಮ್ ಅಂತ ಹೇಳ್ತೀವಿ. ಇದೇ ಥರ ಅಯೋಡಿನ್ ತೊಗೊಂಡ್ರೆ, ಅಯೋಡಿನ್ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಗಳಗಂಡ ರೋಗದ ಒಂದು ನಿವಾರಣೆ ಆಗುವ ಸಲುವಾಗಿ ಏನು ಯೂಸ್ ಮಾಡ್ತಾರೆ? ಅಯೋಡಿನವನ್ನು ಯೂಸ್ ಮಾಡ್ತಾರೆ. ಇದೇ ರೀತಿ ಫೆರಸ್ ತೊಗೊಂಡ್ರೆ, ಫೆರಸ್ ಅಂದರೆ ಕಬ್ಬಿಣ. ಸೊ ಕಬ್ಬಿಣ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ತಮಗೆಲ್ಲ ಗೊತ್ತಿದೆ, ರಕ್ತಹೀನತೆಯ ಚಿಕಿತ್ಸೆಗಾಗಿ ಈ ಒಂದು ಕಬ್ಬಿಣವನ್ನು ಉಪಯೋಗ ಮಾಡ್ತಾರೆ. ಅಂದರೆ ಕಬ್ಬಿಣ ಉಪಯೋಗ ಮಾಡಲ್ಲ, ಬಟ್ ಕಬ್ಬಿಣದ ಅಂಶಗಳು ಇರ್ತಕ್ಕಂತಹ ಕೆಲವೊಂದು ಏನು ಬರ್ತಲ್ವ, ಕೆಲವೊಂದು ಔಷಧಗಳು ಬರ್ತಲ್ವ, ಸೊ ಆ ಒಂದು ಔಷಧದ ಒಂದು ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ. ಔಷಧಿಯನ್ನು ತಯಾರಿ ಮಾಡಿ ಡಾಕ್ಟರ್ಗಳಿಗೆ ತೋರಿಸಿ, ಸೊ ಡಾಕ್ಟರ್ಗಳ ಮುಖಾಂತರ ಸೊ ಯಾರ್ಯಾರಿಗೆ ಆ ಒಂದು ರಕ್ತಹೀನತೆಯ ಒಂದು ಡಿಸೀಸ್ ಇರುತ್ತೆ, ಸೊ ಅವರಿಗೆಲ್ಲರಿಗೂ ಕೊಡುವ ಸಲುವಾಗಿ ಅವರು ಅದನ್ನು ಯೂಸ್ ಮಾಡ್ತಾರೆ. ಓಕೆ, ಸೊ ಕ್ಯಾನ್ಸರ್ ರೋಗದ ಚಿಕಿತ್ಸೆಗಾಗಿ ಯಾವ ಮೂಲ ಧಾತುವಿನ ಉಪಯೋಗ ಮಾಡ್ತಾರಪ್ಪ ಅಂದರೆ ಕೋಬಾಲ್ಟ್ 60 ಈ ಒಂದು ಮೂಲ ಧಾತುವಿನ ಒಂದು ಉಪಯೋಗವನ್ನು ಮಾಡ್ತಾರೆ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನು ಕ್ವಶನ್ಗಳು ಮುಗಿದಿದೆ. ಸೊ ಅಷ್ಟು ಈ ಒಂದು ಚಾಪ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಸೆಲ್ ಡಿವಿಷನ್ ಮತ್ತು ಕ್ಯಾನ್ಸರ್ ಅಂತಕ್ಕಂಥ ಚಾಪ್ಟರ್ನಲ್ಲಿ ಇದಿಷ್ಟು ಕ್ವಶನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಮತ್ತೊಂದು ಸಲ ರಿಪೀಟ್ ಆಗಿ ಪ್ರತಿಯೊಂದು ಪ್ರಶ್ನೆಗಳನ್ನು ಮತ್ತೆ ಹೇಳ್ತೀನಿ ರಿಪೀಟ್ ಆಗಿ ಒಂದೊಂದಾಗಿ. ಸೊ ನಾವು ಉಲ್ಟಾ ಹೋಗೋಣ. ಸೊ 10th ನಂಬರ್ ಆಯಿತು. ಸೊ 9 ನಂಬರ್ ಕ್ವಶನ್ ಹೇಳುತ್ತೆ ನಮಗೆ, ಲುಕೇಮಿಯಾ ಯಾವ ರೋಗಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಿದ್ದು. ಇದೇ ಥರ ಕ್ವಶನ್ ನಂಬರ್ 8 ನಮಗೆ ಏನು ಹೇಳುತ್ತೆ, ಕ್ಯಾನ್ಸರ್ ರೋಗ ಯಾವುದರ ವಿಭಜನೆಯಿಂದ ಬರುತ್ತೆ? ಯಾವುದರ ವಿಭಜನೆ? ಮೈಟೋಸಿಸ್ದ ಒಂದು ವಿಭಜನೆಯಿಂದ ಕ್ಯಾನ್ಸರ್ ರೋಗ ಬರುತ್ತೆ ಅಂತ ಹೇಳ್ತೀವಿ. ಇನ್ನು 7ನೇ ಕ್ವಶನ್ ನಮಗೆ ಏನು ಹೇಳುತ್ತೆ, ಸಮವಿಭಾಜಕ ಕೋಶ ವಿಭಜನೆ ಅಂದರೆ ಮೈಟೋಸಿಸ್ದ ಪ್ರಾಮುಖ್ಯತೆ ಏನಪ್ಪ ಅಂದರೆ ಇವೆಲ್ಲ
ಯಾವುದಿವೆಲ್ಲ? ದೇಹದ ಬೆಳವಣಿಗೆ ಆಗಿರ್ಬೋದು, ಗಾಯಗಳ ಮಾಯವಾಗುವಿಕೆ ಆಗಿರ್ಬೋದು, ವರ್ಣತಂತುಗಳು ಅಂದರೆ ಕ್ರೋಮೋಸೋಮ್ ಸಂಖ್ಯೆ ಸಂತತಿಯಿಂದ ಸಂತತಿಗೆ ಸ್ಥಿರವಾಗಿ ಒಂದು ಸಾಗಾಣಿಕೆಯನ್ನು ಮಾಡೋದು. ಸೊ ಇವೆಲ್ಲ ಏನಂದರೆ ಮೈಟೋಸಿಸ್ದ ಒಂದು ಪ್ರಾಮುಖ್ಯತೆ ಅಂತ ಹೇಳ್ತೀವಿ. ಇನ್ನು 6ನೇ ಕ್ವಶನ್ ತಗೊಂಡ್ರೆ, 6ನೇ ಕ್ವಶನ್ ನಮ್ಗೆ ಏನು ಹೇಳ್ತೇವೆ ನೋಡಿ. ಓಕೆ, ಅಸಮ ವಿಭಾಜಕ ಅಂದರೆ ಅಮೈಟೋಸಿಸ್ ವಿಭಜನೆ ಯಾವ ಜೀವಿಗಳಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಜೀವಿಗಳಲ್ಲಿ ಆಗುತ್ತೆ? ಬ್ಯಾಕ್ಟೀರಿಯಾ ಮತ್ತು ಅಮೀಬಿಯಾ ಅಂತಕ್ಕಂಥ ಜೀವಿಗಳಲ್ಲಿ ಈ ಅಮೈಟೋಸಿಸ್ ಆಗ್ತಾ ಇರುತ್ತೆ. ಇನ್ನು 5ನೇ ಪ್ರಶ್ನೆ ಏನು ಹೇಳ್ತೀನಿ ನೋಡಿ ನಮಗೆ, ಕ್ಯಾರಿಯೋಕೈನೆಸಿಸ್ದಲ್ಲಿ ಎಷ್ಟು ಹಂತಗಳಿವೆ? 4. ಯಾವುವು? PMAT, ಪ್ರೊಪೇಸ್, ಮೆಟಾಪೇಸ್, ಅನಾಪೇಸ್ ಮತ್ತು ಟೆಲೋಪೇಸ್. ಸೊ ಈ ಥರ ಒಂದು 4 ಹಂತಗಳಲ್ಲಿ ಅದು ಆಗ್ತಾ ಇರುತ್ತೆ. ಇನ್ನು 4ನೇ ಒಂದು ಪ್ರಶ್ನೆ ತಗೊಂಡ್ರೆ, ಕ್ಯಾರಿಯೋಕೈನೆಸಿಸ್ ಅಂದರೆ ಏನು? ಕೋಶ ಕೇಂದ್ರದ ವಿಭಜನೆ ಅಂತ ಹೇಳ್ತೀವಿ. ಏನು? ಕೋಶ ಕೇಂದ್ರದ ವಿಭಜನೆ. ಇನ್ನು 3ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ, ಕೋಶ ವಿಭಜನೆ ಯಾವ ಹಂತದಲ್ಲಿ RNA ಮತ್ತು ಪ್ರೋಟೀನ್ ಉತ್ಪಾದನೆ ಆಗುತ್ತೆ? ಯಾವೊಂದು ಫೇಸ್ನಲ್ಲಿ? G1 ಫೇಸ್ನಲ್ಲಿ. ಯಾವೊಂದು ಫೇಸ್ನಲ್ಲಿ? G1 ಫೇಸ್ನಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ. ಇನ್ನು 2ನೇ ಪ್ರಶ್ನೆ ಏನು ಹೇಳುತ್ತೆ ನಮಗೆ, ಓಕೆ, ಕೋಶ ವಿಭಜನೆಯಲ್ಲಿ ಕೆಳಗಿನವುಗಳ ಪೈಕಿ ಯಾವುದು ಉಪಹಂತ? ಯಾವುದು ಉಪಹಂತ? ಎಲ್ಲ G1, G2 ಮತ್ತು ಸಂಶ್ಲೇಷಿತ ಹಂತ ಇವೆಲ್ಲವುಗಳು ಕೂಡ ಒಂದು ಉಪಹಂತ ಅಂತ ಹೇಳ್ತೀವಿ. ಇನ್ನು ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಕೋಶ ವಿಭಜನೆಯಲ್ಲಿ ಭಾಗವಹಿಸುವ ಸಸ್ಯ ಹಾರ್ಮೋನು ಯಾವುದು? ಕೋಶ ವಿಭಜನೆಯಲ್ಲಿ ಯಾವುದು ಯೂಸ್ ಆಗುತ್ತೆ ನಮಗಲ್ಲಿ? ಸೈಟೋಕಿನಿನ್ ಅಂತಕ್ಕಂಥ ಒಂದು ಹಾರ್ಮೋನು ಕೋಶ ವಿಭಜನೆಯಲ್ಲಿ ಯೂಸ್ ಆಗುತ್ತೆ. ಅದ್ರ ಬಿಟ್ಟು ಏನು ಕೊಟ್ಟರೆ ಎಥ್ಲಿನ್ ಇದೆ, ಆಕ್ಸಿನ್ ಮತ್ತು ಜಿಬೆರೆಲಿನ್ ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ತಾವು ಸ್ಟಡಿಯನ್ನು ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಈ ಒಂದು ಸೆಲ್ ಡಿವಿಷನ್ ಮತ್ತು ಕ್ಯಾನ್ಸರ್ ಈ ಒಂದು ಚಾಪ್ಟರ್ ರಿಲೇಟೆಡ್ ಕ್ವಶನ್ಗಳು ಬರ್ತಾ ಇರುತ್ತೆ. ಆಲ್ರೆಡಿ ಬಂದಿದೆ ಕೂಡ. ಯಾವ ಒಂದು ಕ್ವಶನ್ ಬಂದಿದೆ ಅದನ್ನು ನಾನು ಮುಂದಿನ ಒಂದು ಬರೋ ವಿಡಿಯೋದಲ್ಲಿ ಇನ್ನೂ ನಾವು ನಿಮಗೆ ಕೊಡೋರಿದ್ದೇವೆ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನ ವಿಡಿಯೋಸ್ನಲ್ಲಿ ತಮಗೆ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು.